ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಲ್ಲಿ 9ನೇ ತರಗತಿಯ ಗಣಿತದಲ್ಲಿ ಒಂದು ಅರ್ಧವಾರ್ಷಿಕ ಪರೀಕ್ಷೆ ಅಂದರೆ SA1 ಪರೀಕ್ಷೆ 2023ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು 9ನೇ ತರಗತಿಯಲ್ಲಿ ಎಲ್ಲ ವಿಷಯದಲ್ಲಿನೂ ಕೂಡ ನಿಮ್ಮ SA1 ಕ್ವಶನ್ ಪೇಪರು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಆಲ್ರೆಡಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಸಿಗ್ತವೆ, ಕ್ವಶನ್ ಆನ್ಸರ್ ಸಿಗ್ತವೆ. ಒಂದ್ಸರಿ ತಾವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಾವು ಭೇಟಿ ಮಾಡಿ ಅಂತ ಹೇಳ್ತಾ ಮ್ಯಾಥ್ಸ್ ಕ್ವಶನ್ ಪೇಪರ್ ನೋಡೋಣ. ದಯಮಾಡಿ ತಾವು ಕೂಡ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮೊದಲ ಭಾಗದಲ್ಲಿರ್ತಕ್ಕಂಥದ್ದು 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಪ್ರಶ್ನೆ 1, ಭಾಗಲಬ್ಧ ಸಂಖ್ಯೆ 135 ಭಾಗಿಲೆ 81ರ ಸಂಕ್ಷಿಪ್ತ ರೂಪ ಏನು? A 5/3, B 15/9, C 3/5, D 45/27. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ? A 1+√3, B 5, C 2√3, D 0. ಪ್ರಶ್ನೆ 3, 5x³ + 4x² + 7x. ಈ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಘಾತ ಯಾವುದು? A 1, B 2, C 3, D 4. ಪ್ರಶ್ನೆ 4, x+3³ ನ ವಿಸ್ತಾರ ರೂಪದಲ್ಲಿ x ನ ಸಹ ಅಪವರ್ತನ ಯಾವುದು? A 1, B 9, C 18, D 27. ಪ್ರಶ್ನೆ 5, 64ರ ಘಾತ 1/2 ಇದೆ, ಅದರ ಬೆಲೆ ಕೇಳಿದರೆ A 8 ಇದೆ, B 16, C 6, D 12. ಪ್ರಶ್ನೆ 6, ಈ ಕೆಳಗಿನವುಗಳಲ್ಲಿ ಯಾವುದು ಬಹುಪದೋಕ್ತಿ ಅಲ್ಲ? A 4x² - 3x + 7, B x³ + 3x² + 1, C y² + √2, D y + 2/y. 7ನೇ ಪ್ರಶ್ನೆ, ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಗಳ ಸಂಖ್ಯೆ? A 2, B 1, C ಯಾವುದೂ ಅಲ್ಲ, D ಅನಂತ. 8ನೇ ಪ್ರಶ್ನೆ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಡ್ಯಾಶ್ ಆಗಿರ್ತವೆ? A ಸರಳ ಕೋನ, B ಲಂಬಕೋನ, C ಅಸಮ, D ಸಮ. ಇನ್ನು ಮುಂದೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಅವು 6 ಪ್ರಶ್ನೆಗಳಿದ್ದಾವೆ. ಸೊ ನೋಡ್ಕೊಂಡು ಬರೋಣ ಯಾವೆಲ್ಲ ಕೊಟ್ಟಿದ್ದಾರೆ ಅಂತ. ಪ್ರಶ್ನೆ 9, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿಗೆ ಉದಾಹರಣೆ ಕೊಡಿ. 10ನೇ ಪ್ರಶ್ನೆ, ಚತುರ್ಭುಜದ ವಿಧಗಳನ್ನು ಬರೀರಿ. 11, ರೇಖಾಗಣಿತದ ಜನಕ ಯಾರು? 12, ಆಧಾರ ಪ್ರತಿಜ್ಞೆಗಳು ಅಂದರೆ ಏನು? 13, ಚಿತ್ರದಲ್ಲಿ x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. 14ನೇ ಪ್ರಶ್ನೆ, ಕೋಬಾಕೋ ಸರ್ವಸಮ್ಮತೆಯ ನಿಯಮವನ್ನು ನಿರೂಪಿಸಬೇಕು. 2 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟಾರೆ 16 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 32 ಅಂಕದಿದ್ದಾವೆ. ಸೊ ನೋಡ್ಕೊಂಡು ಬರುವ ಯಾವೆಲ್ಲ ಪ್ರಶ್ನೆಗಳು ಇದ್ದಾವೆ ಅಂತ. ಪ್ರಶ್ನೆ 15, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 16ನೇ ಪ್ರಶ್ನೆ, 1/7 = 0.142857 ಆದರೆ A 2/7, B 3/7ರ ದಶಮಾಂಶ ವಿಸ್ತರಣೆಗಳನ್ನು ದೀರ್ಘ ಭಾಗಾಕಾರ ಮಾಡದೆ ಕಂಡುಹಿಡಿಯಿರಿ. 17ನೇ ಪ್ರಶ್ನೆ, x = 2 ಆಗಿದ್ದಾಗ ಬಹುಪದೋಕ್ತಿ 5x - 4x² + 3ನ ಬೆಲೆಯನ್ನು ಕಂಡುಹಿಡಿಯಿರಿ. 18ನೇ ಪ್ರಶ್ನೆ, x³ + 3x² + 3x + 1 ಅದನ್ನು x + 1 ರಿಂದ ಭಾಗಿಸಿದಾಗ ಸಿಗೋ ಶೇಷವನ್ನು ಶೇಷ ಪ್ರಮೇಯ ಉಪಯೋಗಿಸಿ ಬರೆಯಿರಿ. 19ನೇ ಪ್ರಶ್ನೆ, ನೇರವಾಗಿ ಗುಣಾಕಾರ ಮಾಡದೆ 130 × 107ರ ಗುಣಲಬ್ಧ ಕಂಡುಹಿಡಿಯಿರಿ. ಸೂಕ್ತವಾದ ನಿತ್ಯ ಸಮೀಕರಣ ಬಳಸಿ. 20ನೇ ಪ್ರಶ್ನೆ, ಸೊ ನೋಡಿ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಹೇಳಿದ್ದಾರೆ. 21ರಲ್ಲಿ ಯೂಕ್ಲಿಡ್ನ ಯಾವುದಾದರೂ 3 ಸ್ವಯಂ ಸಿದ್ಧಗಳನ್ನು ಬರೀರಿ. 22, ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 75 ಡಿಗ್ರಿ ಕೋನ ರಚಿಸಿ. 23, ಅಪವರ್ತಿಸಿರಿ 2x² + 7x + 3. 24, x = 1, x -1 ಇವುಗಳು px = x² - 1ನ ಬಹುಪದೋಕ್ತಿಯ ಶೂನ್ಯತೆಗಳೇ ಅಂತ ಪರಿಶೀಲಿಸಿರಿ. 25ನೇ ಪ್ರಶ್ನೆ, x + 2y + 4z² ನ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿ. 26, ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯನ್ನು ನೀವು ಹೇಗೆ ಬದಲಾಯಿಸಿ ಬರಿತೀರಿ. 27, ಚಿತ್ರದಲ್ಲಿ ಕೋನ PQR = ಕೋನ PRQ ಆದರೆ ಕೋನ PQS = ಕೋನ PRT ಅಂತ ಸಾಧಿಸ್ರಿ. 28, ಚಿತ್ರದಲ್ಲಿ ತ್ರಿಭುಜ PQRನ ಬಾಹುಗಳಾದ QP ಮತ್ತು RQಗಳನ್ನು ಕ್ರಮವಾಗಿ S ಮತ್ತು T ಬಿಂದುಗಳವರೆಗೆ ವೃದ್ಧಿಸಿದೆ. ಕೋನ SPR = 135 ಡಿಗ್ರಿ
ಮತ್ತು ಕೋನ ಪಿ ಕ್ಯೂ ಟಿ ಇಸ್ ಈಕ್ವಲ್ ಟು 110 ಡಿಗ್ರಿ ಆದರೆ ಕೋನ ಪಿ ಆರ್ ಕ್ಯೂ ಅನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಟಿ ಬಿಂದುವಿನಲ್ಲಿ ಛೇದಿಸ್ತವೆ. ಕೋನ ಪಿ ಆರ್ ಟಿ ಇಸ್ ಈಕ್ವಲ್ ಟು 40 ಡಿಗ್ರಿ, ಕೋನ ಆರ್ ಪಿ ಟಿ ಇಸ್ ಈಕ್ವಲ್ ಟು 95 ಡಿಗ್ರಿ ಮತ್ತು ಕೋನ ಟಿ ಎಸ್ ಕ್ಯೂ ಇಸ್ ಈಕ್ವಲ್ ಟು 75 ಡಿಗ್ರಿ ಆದರೆ ಕೋನ ಎಸ್ ಕ್ಯೂ ಟಿ ಕಂಡುಹಿಡಿಯಿರಿ. 30ನೇ ಪ್ರಶ್ನೆ, ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಮತ್ತು ಎ ಬಿ ಯು ಕೋನ ಎ ವನ್ನು ಅರ್ಧಿಸ್ತದೆ. ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಎ ಬಿ ಡಿಯನ್ನು ತೋರಿಸಿ ಅಂತ ಕೇಳಿದರೆ ಬಿ ಸಿ ಮತ್ತು ಬಿ ಡಿಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳ್ತೀರಿ ಅಂತ ಕೇಳಿದರೆ ಸೊ ಅದನ್ನು ನೋಡಿ. ಮುಂದಿನ ಪ್ರಶ್ನೆ ಇತ್ತು ಎಸ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗಿತ್ತು. ಉತ್ತರ ಏನಿದೆ ಅಂತ ನೋಡುವ. ಇನ್ನು ಎಸ್ 3 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಮೊದಲ 31ನೇ ಪ್ರಶ್ನೆ ಇದೆ. ಎಸ್ √5 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಲಿಕ್ಕೆ ಹೇಳಿದ್ದಾರೆ. 32ನೇ ಪ್ರಶ್ನೆ, ಅಪವರ್ತಿಸಿ ಎ 27y³ + 125 z³ ಬಿ 4a² - 16b². 33ನೇ ಪ್ರಶ್ನೆ ತಾಳೆ ನೋಡಿ. x³ + y³ = x + y, x² - xy + y². 34ನೇ ಪ್ರಶ್ನೆ, ಬಿ ಸಿ = 7 ಸೆಂಟಿಮೀಟರ್, ಕೋನ ಬಿ = 75 ಡಿಗ್ರಿ ಮತ್ತು ಎ ಬಿ ಪ್ಲಸ್ ಎ ಸಿ = 13 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. 35ನೇ ಪ್ರಶ್ನೆ, ಯೂಕ್ಲಿಡ್ನ ಯಾವುದಾದರೂ 3 ಆಧಾರ ಪ್ರತಿಜ್ಞೆಗಳನ್ನು ಬರೀರಿ. 36ನೇ ಪ್ರಶ್ನೆ ಇತ್ತು, ಚಿತ್ರದಲ್ಲಿ x + y = w + z ಆದರೆ ಎ ಒ ಬಿ ಒಂದು ಸರಳ ರೇಖೆ ಅಂತ ಸಾಧಿಸ್ರಿ. ಅಥವಾ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಾದ ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ ಎತ್ತರಗಳನ್ನು ಎಳೆದಿದೆ. ಈ ಎತ್ತರಗಳು ಸಮ ಎಂದು ತೋರಿಸಿ. 4 ಅಂಕದ ಪ್ರಶ್ನೆಗಳಲ್ಲಿ 42ನೇ ಪ್ರಶ್ನೆ, ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆ ಮೇಲೆ 3.765 ಅನ್ನು ದೃಶ್ಯೀಕರಿಸಿ. 43 12ky² + 8ky - 20k ಅನ್ನು ಹೊಂದಿರುವ ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳನ್ನು ಕಂಡುಹಿಡಿದು ಬರೆಯಿರಿ. 44ನೇ ಪ್ರಶ್ನೆ, ಒಂದು ಚತುರ್ಭುಜದ ಕೋನಗಳು 3:5:7:13 ಇದೆ. ಚತುರ್ಭುಜದ ಎಲ್ಲ ಕೋನ ಕಂಡುಹಿಡಿಯಿರಿ. ಸೊ 45ನೇ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಸಮಾಂತರ ಶ್ರೇಣಿ, ಕೋನ ಎ ಪಿ ಕ್ಯೂ = 50 ಡಿಗ್ರಿ, ಕೋನ ಪಿ ಆರ್ ಡಿ = 127 ಡಿಗ್ರಿ. ಎಕ್ಸ್ ಮತ್ತು ವೈಗಳ ಬೆಲೆ ಕಂಡುಹಿಡಿಯಿರಿ. ಸೊ ಇಷ್ಟು ಏನಾಗಿತ್ತು ಅಂತಂದರೆ ನಾವು ನಿಮಗೆ 9th ಕೊಡ್ತಕ್ಕಂಥ ಒಂದು ನಿಮ್ಮ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರೆ ಆಗಿತ್ತು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗಿ ಇದರಿಂದ ನಿಮಗೆ ಲಾಭ ಆಗ್ತದೆ. ಸೊ ಮತ್ತೆ ನಾನು ಸಾಧ್ಯವಾದರೆ ಇದರ ಉತ್ತರಗಳನ್ನು ಸಹಿತ ನಾನು ನಿಮಗೆ ತೆಗೆದುಕೊಂಡು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ನಿಮ್ಮ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನ ನಾನು ತುಂಬಾ ಎಕ್ಸ್ಪೆಕ್ಟೇಷನನ್ನು ಮಾಡ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. FA/SA ಎಕ್ಸಾಮ್ 2023-24 ಆಲ್ ಸಬ್ಜೆಕ್ಟ್ ಅಂತ ಇದೆ. ಅಲ್ಲಿ ತಾವು ನಿಮ್ಮ 9ನೇ ತರಗತಿಯ ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ನೋಡಬಹುದು ಅಂತ ಹೇಳ್ತಾ, ಆಲ್ರೆಡಿ ಭಾಳಷ್ಟು ವಿಡಿಯೋಗಳಿದ್ದಾವೆ, ಅವೆಲ್ಲ ನಿಮಗಾಗಿ ಕಾಯ್ತಾ ಇದ್ದಾವೆ. ನೋಡಿ ಅದರ ಸದುಪಯೋಗವನ್ನು ಪಡಿಸಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.